ಫ್ಯಾನ್ ಆಫ್ ಮಾಡ್ರಪ್ಪ. ಎಲ್ಲ ಮಾಸ್ಕ್ ಎಲ್ಲ ಮಾತಾಡೋಕ್ಕಾಗಲ್ಲ. ಸರಿ ಇರಲಿ. ಎಲ್ಲ ನನ್ನ ಅಂತಿಮ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮಧ್ಯಾಹ್ನದ ಒಂದು ನಮಸ್ಕಾರವನ್ನು ಹೇಳ್ತಾ ಇವತ್ತು ನಾವು ಸಮಕಾಲೀನ ಭಾರತದ ಇತಿಹಾಸ, ಸಮಕಾಲೀನ ಭಾರತದ ಇತಿಹಾಸ ಅಂದರೆ ಈ ಇಲ್ಲಪ್ಪ, ಫಸ್ಟಿಂದಲ್ಲ ಸರ್ ಏನು ಮಾಡಿದಾರಲ್ಲ ಅದು ಮುಂದುವರೆದ ಭಾಗ ಅಷ್ಟೇ. ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಸಮಕಾಲೀನ ಭಾರತದ ಇತಿಹಾಸ ಅಂತಂದರೆ, ಸಮಕಾಲೀನ ಭಾರತದ ಇತಿಹಾಸ ಅಂತಂದರೆ 1947ರ ನಂತರದ ಒಂದು ಇತಿಹಾಸ ಈಗ ಏನು ನಡೀತಾ ಇದೆ. ಸೊ ಇದನ್ನು ನಾವು ಇಲ್ಲಿವರೆಗೆ ಏನೋ ಓದ್ಕೊಂಡ್ಬಂದ್ವಿ. ಫಸ್ಟ್ ಸೆಮ್ನಲ್ಲಿ ಪ್ರಾಚೀನ ಭಾರತದ ಇತಿಹಾಸವನ್ನು ಓದಿದ್ವಿ, 2ನೇ ಸೆಮ್ಮಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಓದಿದ್ವಿ, 3ನೇ ಸೆಮಿಸ್ಟ್ರಲ್ಲಿ ನಾವು ಈ ಒಂದು ಆಧುನಿಕ ಭಾರತದ ಇತಿಹಾಸವನ್ನು ನೋಡಿದ್ವಿ, 4ನೇ ಸೆಮಿಸ್ಟ್ರಲ್ಲಿ ನಾವು ಭಾರತದ ಸ್ವತಂತ್ರ ಚಳವಳಿಯನ್ನು ನೋಡಿದ್ವಿ. ಸೊ ಇವಾಗ ನಾವು ಈ ಒಂದು ಪ್ರಪಂಚದ ಇತಿಹಾಸ, ಯುರೋಪಿನ ಇತಿಹಾಸವನ್ನು ಮತ್ತು ಸಮಕಾಲೀನ ಭಾರತದ ಇತಿಹಾಸವನ್ನು ನಾವಿವತ್ತು ನೋಡೋಣ. ಹಾಗಾದರೆ ಸರ್ ಆಲ್ರೆಡಿ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಹಾಗಾದರೆ ನಮ್ಮ ಒಂದು ದೇಶಕ್ಕೆ ಸ್ವತಂತ್ರ ಯಾವಾಗ ಬಂತು ಅದ್ರ ಬಗ್ಗೆ ನಾವು ಆಲ್ರೆಡಿ 4ನೇ ಸೆಮಿಸ್ಟ್ರಲ್ಲಿ ಅತ್ಯಂತ ಆಳವಾಗಿ ಅಧ್ಯಯನವನ್ನು ಮಾಡಿದ್ದೀವಿ. ಅದರಲ್ಲಿ ಈ ಒಂದು ಮಂದಗಾಮಿಗಳ ಹೋರಾಟ, ತೀವ್ರಗಾಮಿಗಳ ಹೋರಾಟ, ಕ್ರಾಂತಿಕಾರಿಗಳ ಹೋರಾಟ, ಅನಂತರ ಮಹಾತ್ಮ ಗಾಂಧೀಜಿಯವರ ಒಂದು ಪಾತ್ರ. ಸೊ ಈ ಒಂದು ಮಹಾನ್ ನಾಯಕರುಗಳ ಹೋರಾಟದಿಂದ ನಮಗೆ ಸ್ವತಂತ್ರ ಬಂತು. ಆದರೆ ಸ್ವತಂತ್ರ ಬಂದ ನಂತರದ ಕಾಲಘಟ್ಟದಲ್ಲಿ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನಂತರದ ಕಾಲಘಟ್ಟದಲ್ಲಿ ಅನೇಕ ಸಮಸ್ಯೆಗಳನ್ನು ಭಾರತ ಏನು ಮಾಡಬೇಕಾಯ್ತಪ್ಪ ಅಂದರೆ ಎದುರಿಸಬೇಕಾಯಿತು. ಸ್ನೇಹಿತರೆ, ಈ ಒಂದು ಅನೇಕ ಸಮಸ್ಯೆಗಳು ಬಹಳ ಮುಖ್ಯವಾಗಿ ಏನಪ್ಪ ಅಂತ ಒಂದು ಸಮಸ್ಯೆಗಳು ಅಂತಂದರೆ ನಿರಾಶ್ರಿತರ ಸಮಸ್ಯೆ. ಭಾರತ ಮತ್ತು ಪಾಕಿಸ್ತಾನ ಹಾಗಾದರೆ ನಾವು ನೋಡಿದ್ದೀವಿ, ಭಾರತ ಈ ಒಂದು ಸ್ವತಂತ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಬರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಸಂಸ್ಥಾನಗಳಿದ್ವು? ಸುಮಾರು 562 ದೇಶೀಯ ಸಂಸ್ಥಾನಗಳು ಇದ್ವು. ಎಷ್ಟು ಸಂಸ್ಥಾನಗಳಿದ್ದಪ್ಪ? 562 ದೇಶೀಯ ಸಂಸ್ಥಾನಗಳು ಇದ್ವು. 562 ದೇಶೀಯ ಸಂಸ್ಥಾನಗಳಿದ್ವು. ಈ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡಿದ್ರಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಈ ಒಂದು ಏಕೀಕರಣ, ಈ ಒಂದು ಎಲ್ಲ ಸಂಸ್ಥಾನಗಳನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದರು. ಸೊ ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಬಹಳ ಸಮಸ್ಯೆ ಆಗಿದ್ದು ಅಂತಂದರೆ ಈ ಒಂದು ಕಾಶ್ಮೀರದ ಸಮಸ್ಯೆ. ಕಾಶ್ಮೀರದ ಸಮಸ್ಯೆ ಇವತ್ತಿಗೂ ಕೂಡ ಹಾಗೆ ಜೀವಂತವಾಗಿ ಇರ್ತಕ್ಕಂಥದ್ದು. ಅನಂತರ ಜುನಾಗಢವನ್ನು ಸೇರಿಸ್ಕೊಂಡು, ಅನಂತರ ಹೈದರಾಬಾದ್, ಅನಂತರ ಈ ಒಂದು ದ್ವೀಪಗಳನ್ನು ಕೂಡ ನಮ್ಮ ಒಂದು ದೇಶಕ್ಕೆ ಸೇರಿಸ್ಕೊಳ್ತಕ್ಕಂಥ ಈ ಲಕ್ಷದ್ವೀಪಗಳನ್ನು ಸೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದರು. ಸೊ ಹಾಗಾದರೆ ಈ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ನಮ್ಮ ದೇಶಕ್ಕೆ ಬಹಳ ಅತಿ ಅಮೂಲ್ಯವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡಿದರು. ಬಹುಶಃ ನೀವೆಲ್ಲ ದ್ವಿತೀಯ ಪಿ.ಯು.ಸಿ. ಓದಿರ್ತೀವಿ ಯುರೋಪಿನ ಒಂದು ಇತಿಹಾಸವನ್ನು. ಅಲ್ಲಿ ಜರ್ಮನಿಯ ಏಕೀಕರಣದ ಶಿಲ್ಪಿ ಅಂತ ಹೇಳ್ಬಿಟ್ಟು ಬಿಸ್ಮಾರ್ಕ್ನನ್ನು ಕರೆಯಲಾಗುತ್ತೆ. ಹಾಗೆ ಭಾರತದ ಏಕೀಕರಣದ ಶಿಲ್ಪಿ ಅಂತ ಹೇಳ್ಬಿಟ್ಟು ಯಾರನ್ನ ಕರೀತಾರೆ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರನ್ನು ಕರೆಯಲಾಗುತ್ತೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರನ್ನು ಕರೆಯಲಾಗುತ್ತೆ. ಯಾಕಂದರೆ ನೀವು ನೋಡಿದಿಲ್ಲ, ಒಂದು ಕುಟುಂಬದಲ್ಲಿ ನಿಮಗೆ ಗೊತ್ತಿದೆ, ಬರೀ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮ ಮಧ್ಯೆ ಸಮಸ್ಯೆ ಇರೋದು. ಒಂದು ಕುಟುಂಬದಲ್ಲಿ
ತಂದೆ ತಾಯಿಗಳ ಮಾತನ್ನು ಅಣ್ಣ ಕೇಳಲ್ಲ, ತಮ್ಮ ಕೇಳಲ್ಲ, ತಮ್ಮ ಕೇಳಲ್ಲ, ಅಣ್ಣ ಕೇಳಲ್ಲ. ಇಂಥ ಸಂದಿಗ್ಧ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ದೇಶೀಯ ರಾಜರುಗಳನ್ನು ಮನವೊಲಿಸಿಕೊಂಡು ಅಖಂಡ ಭಾರತವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಸಲ್ಲುತ್ತೆ. ಈ ಒಂದು ಸ್ವತಂತ್ರ ಬಂದಾದ ನಂತರ ಅನೇಕ ಸಮಸ್ಯೆಗಳನ್ನು ಭಾರತ ಎದುರಿಸಬೇಕಾಯಿತು. ಅಂಥದ್ರಲ್ಲಿ ಈ ಒಂದು ಲಕ್ಷದ್ವೀಪಗಳನ್ನು ಸೇರಿಸ್ಕೊಳ್ತಕ್ಕಂಥದ್ದು, ಜುನಾಗಢವನ್ನು ಸೇರಿಸ್ಕೊಳ್ತಕ್ಕಂಥದ್ದು, ಹೈದರಾಬಾದನ್ನು ಸೇರಿಸ್ಕೊಳ್ತಕ್ಕಂಥದ್ದು, ಕಾಶ್ಮೀರವನ್ನು ಸೇರಿಸ್ಕೊಳ್ತಕ್ಕಂಥದ್ದು, ಈ ಒಂದು ಸಂಸ್ಥಾನಗಳನ್ನು ಸೇರಿಸಿಕೊಳ್ಳುವಲ್ಲಿ ಬಹಳ ಅತಿ ಅಮೂಲ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ವಹಿಸ್ಕೊಂಡ್ರು. ಯಾಕಂದರೆ ಹೈದರಾಬಾದಿನ ನಿಜಾಮ ನಾನು ಯಾವುದೇ ಕಾರಣಕ್ಕೂ ಭಾರತದ ಒಕ್ಕೂಟಕ್ಕೆ ಸೇರಲ್ಲ ಅಂತ ಹೇಳ್ತಾ ಇದ್ದ. ಅಲ್ಲಿ ಬಹುಸಂಖ್ಯಾತರ ಹಿಂದೂಗಳು, ಅಲ್ಪಸಂಖ್ಯಾತರ ಮುಸಲ್ಮಾನರು, ಆದರೆ ಆತ ಸೇರ್ಕೊಳ್ತಕ್ಕಂಥದ್ದು ನಾನು ಬೇಗ ಸ್ವತಂತ್ರವಾಗಿರ್ತೀನಿ, ನಾನು ಆ ಕಡೆ ಪಾಕಿಸ್ತಾನಕ್ಕೂ ಸೇರೋದಿಲ್ಲ, ಈ ಕಡೆ ಭಾರತಕ್ಕೂ ಸೇರೋದಿಲ್ಲ, ನಾನು ಏನಾಗಿರ್ತೀನಿ ಅಂದರೆ ಸ್ವತಂತ್ರವಾಗಿ ಇರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಆತ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಚಾಣಾಕ್ಷತನವನ್ನು ಈ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾಳ ದೂರದೃಷ್ಟಿಯಿಂದ ಈ ಒಂದು ಹೈದರಾಬಾದನ್ನು ಸೇರಿಸ್ಕೊಳ್ತಾರೆ. ನಂತರ ಜುನಾಗಢ. ಸೊ ಈ ಜುನಾಗಢದಲ್ಲಿ 80% ಹಿಂದೂ ಇರ್ತಾರೆ, ಒಂದು 20% ಮುಸಲ್ಮಾನರು ಇರ್ತಾರೆ. ಆದರೆ ಆ ಸಂದರ್ಭದಲ್ಲಿ ನಾನು ಪಾಕಿಸ್ತಾನಕ್ಕೆ ಸೇರ್ತೀನಿ ಅಂತ ಹೇಳ್ಬಿಟ್ಟು ಹೋದಾಗ ಸೊ ಅವರು ಕೂಡ ಅಲ್ಲಿ ಒಂದು ಬಹುಸಂಖ್ಯಾತರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ಒಂದು ನಮ್ಮ ಒಂದು ಸಂಸ್ಥಾನಕ್ಕೆ ಹಿಂದೂ ಭಾರತ ದೇಶದ ಒಂದು ಒಕ್ಕೂಟಕ್ಕೆ ಸೇರ್ಕೊಳ್ತಕ್ಕಂಥದ್ದು. ಸೊ ಇಲ್ಲಿ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸ್ತಾ ಬಂದರು. ಇದಾದ ನಂತರ ಈಗ ಭಾರತ ಅಂದರೆ ನಿಮಗೆ ಗೊತ್ತೇ ಇದೆ, ಅದು ಏನಪ್ಪ ಅಂತಂದರೆ ಭಾರತ ಅಂದರೆ ಬಹು ಸಂಸ್ಕೃತಿಗಳ ನಾಡು. ಭಾರತ ಅಂದರೆ ಏನಪ್ಪ? ಬಹು ಸಂಸ್ಕೃತಿಗಳ ನಾಡು. ಇಲ್ಲಿ ಸಾಕಷ್ಟು ವಿವಿಧ ಸಂಸ್ಕೃತಿಗಳ ಒಂದು ಸಮ್ಮಿಲನದಿಂದ ರಚಿತವಾಗಿರ್ತಕ್ಕಂಥ ಇಲ್ಲಿಯ ಒಂದು ಬೆಟ್ಟ, ಗುಡ್ಡ, ಭೌಗೋಳಿಕ ಲಕ್ಷಣಗಳು. ನಾವು ಕೇವಲ ಈ ದಾವಣಗೆರೆಯಿಂದ ಬಿಟ್ಟು ರಾಣೆಬೆನ್ನೂರಿಗೆ ಹೋದರೆ ಏನಾಗುತ್ತೆ, ಅಲ್ಲಿ ಒಂದು ಭಾಷೆ ಚೆನ್ನಾಗಿದೆ. ಇಲ್ಲಿಂದ 10 ಕಿಲೋಮೀಟರ್ ಹರಿಹರಕ್ಕೆ ಹೋದರೆ ನಾವು ಏನಾಗ್ತದೆ, ಅಲ್ಲಿ ಒಂದು ಮಾತನಾಡ್ತಕ್ಕಂಥ ಭಾಷೆ, ಅವರ ಒಂದು ಶೈಲಿಯ ಚೆಂದ ಇತ್ತು. ಹಂಗೆ ಈ ಒಂದು ಬಹು ಸಂಸ್ಕೃತಿಯ ನಾಡಲ್ಲಿ ಈ ಎಲ್ಲ ಅದನ್ನು ಕೂಡ ಒಗ್ಗೂಡಿಸ್ಕೊಂಡು ದೇಶವನ್ನು ಮುನ್ನಡೆಸ್ತಕ್ಕಂಥ ಒಂದು ದೊಡ್ಡ ಸವಾಲು ನಮ್ಮ ರಾಷ್ಟ್ರ ನಾಯಕರಿಗೆ ಎದುರಾಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಮೊದಲು ಈ ಒಂದು ಭಾಷಾವಾರು ಪ್ರಾಂತಗಳ ರಚನೆ ಆಗಬೇಕಂತ ಸಮಸ್ಯೆ ಬಂತು. ದೇಶಕ್ಕೆ ಸ್ವತಂತ್ರ ಬಂತು. ಈಗ ಏನಾಗಬೇಕಪ್ಪ, ದೇಶಕ್ಕೆ ಸ್ವತಂತ್ರ ಬಂತು. ಆದರೆ ದೇಶಕ್ಕೆ ಸ್ವತಂತ್ರ ಬಂದ ನಂತರ ನಾವೀಗ ಏನು ಮಾಡಬೇಕಾಗಿದೆ? ಸೊ ನೋಡಿ, ಸೊ ಈ ಒಂದು ಭಾರತ ಇದಾಗಿದೆ. ಸೊ ಈಗ ಏನಾಗಿದೆ, ಬಹುಭಾಷಾ ಜನರಿದ್ದಾರೆ, ಬಹು ಸಂಸ್ಕೃತಿಗಳಿದ್ದಾವೆ. ಸೊ ಈಗ ಕನ್ನಡಿಗರು ಏನು ಮಾಡ್ತಾರೆ, ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕರ್ನಾಟಕ ಬೇಕು, ತಮಿಳರು ಬೇಕು, ತಮಿಳುನಾಡು ಬೇಕು, ತೆಲುಗರು ಆಂಧ್ರದವರು ನಮಗೆ ಆಂಧ್ರ ಬೇಕು ಅಂತ ಹೇಳ್ಬಿಟ್ಟು ಹೀಗೆ ಭಾಷಾವಾರು ಪ್ರಾಂತಗಳ ರಚನೆಗೆ ಇಡೀ ರಾಷ್ಟ್ರಾದ್ಯಂತ ಚಳುವಳಿ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಒಡಿಶಾ ರಾಜ್ಯದ ರಚನೆ. ನಮ್ಮ ಸೊ ಇಲ್ಲಿವರೆಗೆ ಹೇಳಿದ್ರಲ್ಲಮ್ಮ, ಇಲ್ಲಿವರೆಗೆ ಸರ್ ಹೇಳಿದರೆ ಈಗ ಇವತ್ತು ಒಡಿಶಾ ರಾಜ್ಯದ ರಚನೆ, ಒರಿಸ್ಸಾ ರಾಜ್ಯದ ರಚನೆ, ಒರಿಸ್ಸಾ ರಾಜ್ಯದ ರಚನೆ ಅರ್ಥ ಆಯ್ತು ನಮ್ಮ ಮಂಗಳವರೇ? ಒರಿಸ್ಸಾ ರಾಜ್ಯದ ರಚನೆ. ಒರಿಸ್ಸಾದ ರಚನೆ. ಒರಿಸ್ಸಾ ರಾಜ್ಯದ ರಚನೆ. ಹಾಗಾದರೆ ಈಗ ನಾವು ನೋಡಿದ್ವಿ ಆಂಧ್ರ
ಪೊಟ್ಟಿ ಶ್ರೀರಾಮುಲು ಅಮರನಾಥ ಉಪವಾಸವನ್ನು ಕೈಗೊಂಡ್ಬಿಟ್ಟು ಸತ್ತೋಗ್ಬಿಟ್ರು. ಏನಾಗ್ಬಿಟ್ರಪ್ಪ? ಸತ್ತೋಗ್ಬಿಟ್ರು. ಆವಾಗ ಈ ಒಂದು ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಇದು ರೀಸೆಂಟ್ ತೆಲಂಗಾಣ ಅಂತ ಒಂದು ರಾಜ್ಯ ಈಗ ಜಸ್ಟ್ ಒಂದು 2 ಇಯರ್ಸ್ ಬ್ಯಾಕಲ್ಲಿ, 1 ವರ್ಷ ಅಥವಾ 2 ವರ್ಷದ ಹಿಂದೆ ಈ ಒಂದು ಆಂಧ್ರದಲ್ಲಿ ತೆಲುಗು ಅಂದರೆ ಇಡೀ ಆಂಧ್ರದಲ್ಲಿ ಈ ಕೇವಲ ಏನು ಮಾಡ್ತಾ ಇದ್ರು ಅಂದರೆ ನೀರಾವರಿನೆಲ್ಲ ಈ ಕಡೆ ದಕ್ಷಿಣ ಭಾಗವನ್ನು, ಆ ಕಡೆ ಗೋದಾವರಿ ಪ್ರಾಂತವನ್ನು ಸುಮ್ಮನೆ ಏನು ಆ ಕಡೆ ವಿದ್ಯೆ ಕೊಡ್ತಾರೆ, ಹಿಂಗೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಹಾಗೆ. ಸೊ ಆ ಒಂದು ಹಿನ್ನೆಲೆಯಿಂದ ಅವರು ಮತ್ತೆ ಹೋರಾಟ ಮಾಡಿ ಆಂಧ್ರ ಮತ್ತು ತೆಲಂಗಾಣ ಗೊತ್ತಾಯ್ತಲ್ಲ. ಸೊ ಇಲ್ಲಿ ಈ ಒಂದು ಭಾಷಾವಾರು ಪ್ರಾಂತದ ರಚನೆಯಲ್ಲಿ ಪೊಟ್ಟಿ ಶ್ರೀರಾಮುಲು ಅವರು ಅಮರನಾಥ ಉಪವಾಸವನ್ನು ಕೈಗೊಂಡ್ಬಿಟ್ಟು ಅವರು ಮರಣವನ್ನು ಹೊಂದಿದರೆ ಆಗ ಈ ಒಂದು ಆಂಧ್ರ ಪ್ರದೇಶದ ಒಂದು ರಚನೆ ಆಗುತ್ತೆ. ಸರ್ ಸರ್ ಅಣ್ಣ ಆಮೇಲೆ ಮಾಡ್ತೀನಿ ತಗೋಣ, ಇನ್ನೊಂದು ಅರ್ಧ ಗಂಟೆ ಮಾಡ್ತೀನಿ. ಸೊ ಈ ಒಂದು ಒರಿಸ್ಸಾದ ರಚನೆ ಆದರೆ ಏನಪ್ಪ ಈ ಒಂದು ಒರಿಸ್ಸಾ ರಚನೆ ಅದು ಎಷ್ಟರ ಮಟ್ಟಿಗೆ ಆಯಿತು ಅನ್ನೋದನ್ನು ನೋಡೋದಾದರೆ, ಒರಿಸ್ಸಾದಲ್ಲಿ ಒರಿಯಾ ಭಾಷೆಯನ್ನು ಮಾಡ್ತಾ ಇದ್ದು, ಒರಿಸ್ಸಾದಲ್ಲಿ ಒರಿಯಾ. ಹಾಗಾದರೆ ಕರ್ನಾಟಕದಲ್ಲಿ ಯಾವ ಭಾಷೆ ಕನ್ನಡ. ಹಾಗೆ ಒರಿಸ್ಸಾದಲ್ಲಿ ಒರಿಯಾ ಭಾಷೆ. ಈ ಒಂದು ಆಂಧ್ರ ಪ್ರದೇಶದ ರಚನೆಯಿಂದ ಸ್ಫೂರ್ತಿಗೊಂಡ್ಬಿಟ್ಟು ಒರಿಯಾ ಭಾಷೆನಾಡ್ತಕ್ಕಂಥ ಎಲ್ಲ ಜನರು ಒಗ್ಗೂಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಸ್ವಾಭಿಮಾನ ಬೆಳೆಯೋದಕ್ಕೆ ಆರಂಭ ಆಯಿತು. ಯಾರಲ್ಲಿ ಸ್ವಾಭಿಮಾನ ಬೆಳೆಯೋದಕ್ಕೆ ಆರಂಭ ಆಯ್ತಪ್ಪ? ಒರಿಸ್ಸಾದ ಈ ಒಂದು ಜನರಲ್ಲಿ. ಅಂದರೆ ಯಾರ್ಯಾರು ಒರಿಯಾ ಭಾಷೆ ಮಾತಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಮಗೊಂದು ಸಪ್ರೇಟ್ ಆಗಿರ್ತಕ್ಕಂಥ ರಾಜ್ಯ ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಆಂಧ್ರದಿಂದ ಸ್ಫೂರ್ತಿಗೊಂಡ್ರು. ಈಗ ನಾವು ನೋಡ್ತಾ ಇದ್ದೀವಿ ತೆಲಂಗಾಣದಿಂದ ಸ್ಫೂರ್ತಿಗೊಂಡ್ಬಿಟ್ಟು ಏನಾಗ್ತಾ ಇದೆ, ನಮಗೆ ಬೇರೆ ಬೇರೆ ರಾಜ್ಯಗಳೆಲ್ಲ ನಮಗೆ ಸಪ್ರೇಟಾಗಿ ರಾಜ್ಯ ಮಾಡ್ತಾರೆ ಅಂತ ತಿಳ್ಕೊಂಡಾಗ ಉತ್ತರ ಪ್ರದೇಶದಲ್ಲಿ ಮತ್ತೆ ನಮಗೆ 2 ರಾಜ್ಯಗಳು ಹಾಕೋಂಥ ಅನೇಕ ಜನ ಕೊಟ್ಟಿದ್ದಾರೆ. ಭಾರತದ ಅತ್ಯಂತ ಒಂದು ದೊಡ್ಡ ರಾಜ್ಯ ಯಾವುದು ಅಂದರೆ ಅದು ಉತ್ತರ ಪ್ರದೇಶ, ಹೌದಲ್ವಾ? ಸೊ ಹೀಗೆ ಈ ಒಂದು ಆಂಧ್ರದಿಂದ ಸ್ಫೂರ್ತಿಗೊಂಡ್ಬಿಟ್ಟು ಇವರು ಈ ಒಂದು ಒರಿಸ್ಸಾದ ಒರಿಯಾ ಭಾಷೆಯನ್ನು ಮಾತನಾಡತಕ್ಕಂಥ ಜನರು ನಾವೆಲ್ಲರೂ ಕೂಡ ಒಗ್ಗೂಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಭಾರತ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಹಾಗಾದರೆ ಇದು ಎಲ್ಲಿಂದ ಈ ಒಂದು ಹೋರಾಟ ಇತ್ತಪ್ಪ ಅಂತಂದರೆ 1876ರಿಂದ ಈ ಒಂದು ಒರಿಯಾ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನರು ಹೋರಾಟವನ್ನು ಪ್ರಾರಂಭಿಸಿದರು ಏಕೀಕರಣಕ್ಕಾಗಿ. ನೆಕ್ಸ್ಟ್ ಪಾಯಿಂಟ್ ಬರ್ಕೊಡ್ರಮ್ಮ. 1876ರಿಂದ ಹರಿದು ಹಂಚಿ ಹೋಗಿದ್ದ ಒರಿಯಾ ಭಾಷೆಯನ್ನು ಮಾತನಾಡತಕ್ಕಂಥ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಬೇಕೆಂದು ಬೇಡಿಕೆಯನ್ನು ಇಟ್ಟಿದ್ದರು. ನೋಡಿ, ಇದು ಎಲ್ಲಿಂದ ಹೋರಾಟಪ್ಪ? ಒರಿಸ್ಸಾ ರಾಜ್ಯದ ರಚನೆ ಎಲ್ಲಿಂದ ಹೋರಾಟ? ಹಾಗಾದರೆ 1876ರಲ್ಲಿ ಯಾರು ನಮ್ಮ ದೇಶವನ್ನು ಆಳ್ವಿಕೆಯನ್ನು ಮಾಡ್ತಾಯಿದ್ರು? 1876ರಲ್ಲಿ ನಮ್ಮ ದೇಶ ಬ್ರಿಟಿಷರು, ಹೌದಲ್ವಾ? ಸೊ ಈ ಒಂದು ಬ್ರಿಟಿಷರ ಆಳ್ವಿಕೆಯಲ್ಲಿ ಒರಿಯಾದ ಜನರು ಭಾಳ ಮುಖ್ಯವಾಗಿ ನಮಗೆ ಈ ಒಂದು ಒರಿಯಾ ಭಾಷೆಯನ್ನು ಮಾತನಾಡ್ತಕ್ಕಂಥ ಭೂ ಪ್ರದೇಶಗಳನ್ನು ಒಗ್ಗೂಡಿಸಬೇಕು, ಹೌದಲ್ವಾ? ಸೊ ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ದೀವಿ ಅನೇಕ ಭಾಷಾ ಸಮಸ್ಯೆಗಳಿದಾವೆ. ಇವತ್ತು ನಾವು ಕಾಸರಗೋಡು
ಕೇರಳದ ಕಾಸರಗೋಡು ಯಾರು ಅಂತಾರೆ? ಕೇರಳದವರು ಅಂತಾರೆ, ಹೌದಲ್ವಾ? ಆದರೆ ಅದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ ಯಾರಿದ್ದಾರೆ? ಕನ್ನಡಿಗರಿದ್ದಾರೆ. ಈಗ ಬೆಳಗಾಂ ಯಾರ್ದಂತ ಹೇಳ್ತಾ ಇದ್ದಾರೆ? ನಮಗೆ ಮಹಾರಾಷ್ಟ್ರ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಮಹಾರಾಷ್ಟ್ರದಲ್ಲಿ ಬಹುಸಂಖ್ಯಾತರು ಈ ಒಂದು ಬೆಳಗಾವಿಯಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ? ಅವರಲ್ವಾ? ಸೊ ಇಲ್ಲಿ ಅನೇಕ ಸಮಸ್ಯೆಗಳು. ಹಾಗಾಗಿ ನಾವು ಕನ್ನಡಿಗರು ಏನು ಮಾಡಿದ್ವಿ? ಬೆಳಗಾವಿ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬಿಟ್ಟು ಬೆಳಗಾವಿಯಲ್ಲಿ ಒಂದು ವಿಧಾನಸೌಧವನ್ನೇ ಕಟ್ಟಿದ್ವಿ, ಹೌದಲ್ವಾ? ಈಗ ಬೆಂಗಳೂರಲ್ಲಿ ಇದ್ದಲ್ಲ ವಿಧಾನಸೌಧ, ಆ ಥರದ ವಿಧಾನಸೌಧ ಮತ್ತೊಂದು ಏನಿದೆ ಬೆಳಗಾವಿಯಲ್ಲಿ, ಹೌದಲ್ವಾ? ಸೊ ನೋಡಿ, ಈಗ ಈ ಒಂದು ಒರಿಯಾ ಜನರ ಒಂದು ಹೋರಾಟ ಎಲ್ಲಿಂದಪ್ಪ ಅಂತಂದರೆ 1876ರಿಂದ ಇವರ ಒಂದು ಹೋರಾಟ ಅಂತಕ್ಕಂಥದ್ದು ಆರಂಭ ಆಯಿತು. ಹಂಚಿ ಹೋಗಿರ್ತಕ್ಕಂಥ ಈ ಒಂದು ಒರಿಸ್ಸಾವನ್ನು ಒಗ್ಗೂಡಿಸ್ಬೇಕಂತ ಒಂದು ಕನಸು ಅವ್ರದ್ದಾಗಿತ್ತು. ಅದಕ್ಕೆ ಸ್ಫೂರ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ, ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ರಮ್ಮ, ಬಾಲಸೂರಿನ ರಾಜ ವೈಕುಂಠದೇವ, ಬಾಲಸೂರಿನ ರಾಜ ವೈಕುಂಠದೇವ ಮತ್ತು ವಿಚಿತ್ರಾನಂದ ವಿಚಿತ್ರಾನಂದ ಪಾಟ್ನಾಯಕರು. ವಿಚಿತ್ರಾನಂದ ಪಾಟ್ನಾಯಕರು ನೋಡಿ. ಹಾಗಾದರೆ ಬಾಲಸೂರಿನ ರಾಜ ವೈಕುಂಠದೇವ ಮತ್ತು ವಿಚಿತ್ರಾನಂದ ಪಾಟ್ನಾಯಕರು ಆಂಗ್ಲ ಸರ್ಕಾರದ ಗಮನವನ್ನು ಸೆಳೆದರು. ನೋಡಿ, ಇವರು ನಾವೆಲ್ಲರೂ ಕೂಡ, ಉದಾಹರಣೆಗೆ ನಮ್ಮ ಕರ್ನಾಟಕಕ್ಕೆ ಯಾರು ಅತಿ ಹೆಚ್ಚಿನ ಒಂದು ಸೇವೆಯನ್ನು ಸಲ್ಲಿಸಿದ್ರಪ್ಪ? ನಮ್ಮ ಕರ್ನಾಟಕಕ್ಕೆ ಹೆಸರು ಬಿಫೋರಲ್ಲಿ ಯಾವಾಗಿತ್ತು? ನಮ್ಮ ಕರ್ನಾಟಕಕ್ಕೆ ಮೈಸೂರು ಇತ್ತು. ಹಾಗಾದರೆ ಈ ಒಂದು ಕನ್ನಡವನ್ನು ಒಗ್ಗೂಡಿಸೋದಕ್ಕೆ ಯಾವ ಸಂಸ್ಥಾನ ಅತಿ ಹೆಚ್ಚಿನ ಒಂದು ಕೊಡುಗೆಯನ್ನು ನೀಡ್ತು? ಸೊ ಈ ಮೈಸೂರು ಸಂಸ್ಥಾನ ತಾನೆ. ಸೊ ಹಾಗೆ ಈ ಒಂದು ಬಾಲಸೂರಿನ ರಾಜ ವೈಕುಂಠದೇವ ಮತ್ತು ವಿಚಿತ್ರಾನಂದ ಇವರು ಎಲ್ಲ ಸೇರಿಬಿಟ್ಟು ಈ ಒಂದು ಸರ್ಕಾರದ ಒಂದು ಗಮನವನ್ನು ಸೆಳೀತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಮತ್ತು ಇದೇ ಸಂದರ್ಭದಲ್ಲಿ ಒರಿಸ್ಸಾದ ಕಮಿಷನರ್, ಆ ಒಂದು ಪ್ರಾಂತದ ಕಮಿಷನರ್, ಒಬ್ಬ ಆಡಳಿತಾಧಿಕಾರಿ ಕುಕ್ಕನು, ನೆಕ್ಸ್ಟ್ ಪಾಯಿಂಟ್ ಬರ್ಕೊಡಪ್ಪ, ಒರಿಸ್ಸಾದ ಕಮಿಷನರ್ ಕುಕ್ಕನು ಒರಿಸ್ಸಾದ ಕಮಿಷನರ್ ಕುಕ್ಕನು 1895ರಲ್ಲಿ ಅಧಿಕೃತವಾಗಿ ಒರಿಯಾ ಭಾಷೆಯ ಪ್ರದೇಶಗಳನ್ನು ಒಂದೇ ಆಡಳಿತದಲ್ಲಿ ತರಬೇಕೆಂದು ಬೆಂಬಲಿಸಿದನು. ನೋಡಿ, ಇದೇ ಸಂದರ್ಭದಲ್ಲಿ ಸೊ ಈ ಒಂದು ಬಹಳ ಮುಖ್ಯವಾಗಿ ಆಂಗ್ಲರ ಒಂದು ಆಡಳಿತದಲ್ಲಿ ಕಮಿಷನರ್ ಆಗಿರ್ತಕ್ಕಂಥ ಕುಕ್ಕನು ಈ ಒಂದು ಒರಿಸ್ಸಾ ಮಾತನಾಡ್ತಕ್ಕಂಥ ಈ ಒಂದು ಒರಿಯಾ ಭಾಷೆಯನ್ನು ಮಾತನಾಡ್ತಕ್ಕಂಥ ಎಲ್ಲ ಒಂದು ಭೂಪ್ರದೇಶಗಳನ್ನು ಒಗ್ಗೂಡಿಸಬೇಕು ಅಂತಕ್ಕಂಥದ್ದನ್ನು
ಬಹಳ ಮುಖ್ಯವಾಗಿ ಸರ್ಕಾರದ ಗಮನಕ್ಕೆ ಮತ್ತು ಜನರ ಒಂದು ಹೋರಾಟಕ್ಕೆ ಆತ ಬೆಂಬಲವನ್ನು ನೀಡಿದ. ಹಾಗಾದರೆ ಈಗ ಏನಾಯ್ತಪ್ಪ, ಬೆಳೆಯುವ ಸಿರಿ ಮೊಳಕೆನಲ್ಲಿ ಏನು ಬೇಕಪ್ಪ ಅಂತ ಮುಖ್ಯವಾಗಿ ನೀರು ಬೇಕು. ಸೊ ಹಾಗಾಗಿ ಈ ಒಂದು ಒರಿಸ್ಸಾ ಭಾಷೆಯ ಒಂದು ಜನರ ಒಂದು ಹೋರಾಟಕ್ಕೆ ಈಗ ಯಾರ ಸ್ಫೂರ್ತಿಯನ್ನು ನೀಡಿದಪ್ಪ, ಆ ಒಂದು ಪ್ರದೇಶದ ಕಮಿಷನರ್ ಆಗಿರ್ತಕ್ಕಂಥ ಕುಕ್ಕನ್ನು ಈ ಒಂದು ಬಹಳ ಮುಖ್ಯವಾಗಿ ಅಲ್ಲಿಯ ಒಂದು ಜನರಿಗೆ ಬೆಂಬಲವನ್ನು ನೀಡ್ತಾನೆ ಮತ್ತು ಸರ್ಕಾರದ ಗಮನಕ್ಕೆ ಕೂಡ ತರ್ತಾನೆ. ಹಾಗಾದರೆ ನಿಮಗೆ ಗಮನದಲ್ಲಿರ್ಬೋದು, ಉದಾಹರಣೆಗೆ ಈಗ ನಮ್ಮ ಒಂದು ಪ್ರದೇಶ, ಉದಾಹರಣೆಗೆ ದಾವಣಗೆರೆ ಜಿಲ್ಲೆಯು ತಮಿಳುನಾಡಿಗೆ ಸೇರಿದ್ರೆ ಇಲ್ಲಿ ಮಾತನಾಡೋದು ಯಾವುದು ಕನ್ನಡ, ಇಲ್ಲಿ ಆಡಳಿತಾಧಿಕಾರಿಗಳು ತಮಿಳನ್ಸ್. ಅವಾಗ ಏನಾಗ್ತಾ ಇತ್ತು, ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಯಿತು. ಆಮೇಲೆ ಈ ಒಂದು ಪ್ರದೇಶ ತಮಿಳುನಾಡಿನ ರಾಜಧಾನಿ ಚೆನ್ನೈಯಿಂದ ತುಂಬ ದೂರದಲ್ಲಿ ಅದಲ್ವ. ಹೀಗೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ಯಾವ ಪ್ರದೇಶಗಳಲ್ಲಿ ಈ ಒಂದು ಆಡಳಿತದ ಅನುಕೂಲಕ್ಕಾಗಿ, ಆಡಳಿತದ ಒಂದು ಹಿತದೃಷ್ಟಿಯಿಂದ ತುಂಬ ಮುಖ್ಯವಾಗಿ ಒರಿಯಾ ಭಾಷೆಯನ್ನು ಮಾತನಾಡ್ತಕ್ಕಂಥ ಎಲ್ಲ ಭೂಪ್ರದೇಶಗಳನ್ನ ಒಗ್ಗೂಡಿಸುವಂತಹ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಒಂದು ಗಮನಕ್ಕೆ ತಂದ ಮತ್ತು ಸ್ಥಳೀಯವಾಗಿ ಜನರ ಒಂದು ಹೋರಾಟಕ್ಕೂ ಕೂಡ ಏನು ಮಾಡಿದಪ್ಪ ಅಂದರೆ ಬೆಂಬಲವನ್ನು ನೀಡಿದ. ಸ್ಥಳೀಯವಾಗಿ ಜನರ ಒಂದು ಬೆಂಬಲಕ್ಕೆ ಅಂತ ಈ ಒಂದು ಜನರ ಸ್ಥಳೀಯ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ನೀಡಿದ. ಸೊ ಇದರ ಪರಿಣಾಮವಾಗಿ ಏನಾಯ್ತಪ್ಪ ಅಂತಂದರೆ, ಸಾಕಷ್ಟು ಈ ಒಂದು ಒರಿಯನ್ನರಲ್ಲಿ ಸಾಕಷ್ಟು ಜಾಗೃತಿ ಅಂತಕ್ಕಂಥದ್ದು ಉಂಟಾಯಿತು. ಸೊ ಹಾಗಾಗಿ 1903ರಲ್ಲಿ ಉತ್ಕಲ ಪರಿಷತ್ತನ್ನು ಸ್ಥಾಪಿಸಲಾಯಿತು. 1903ರಲ್ಲಿ ಉತ್ಕಲ ಪರಿಷತ್ತನ್ನು ಸ್ಥಾಪಿಸಲಾಯಿತು. 1903ರಲ್ಲಿ ಉತ್ಕಲ ಪರಿಷತ್ತನ್ನು ಸ್ಥಾಪಿಸಲಾಯಿತು. ಸೊ ನೋಡಿ, ಈ ಒಂದು ಒರಿಸ್ಸಾ ರಾಜ್ಯದ ರಚನೆ ಹೇಗಾಯಿತು ಅನ್ನೋದನ್ನು, ಅದಕ್ಕೆ ಸ್ಫೂರ್ತಿಯನ್ನು ಆಂಧ್ರದ ರಚನೆ ಇದಕ್ಕೆ ಸ್ಫೂರ್ತಿ. ಸೊ ಹಾಗಾಗಿ 1903ರಲ್ಲಿ ಉತ್ಕಲ ಪರಿಷತ್, ಜನಗಣಮನ ಅಧಿನಾಯಕ ಕೇಳಿದ್ರಲ್ಲಪ್ಪ, ಅದರಲ್ಲಿ ಉತ್ಕಲ ವಂಗ ಅಂತ ಬರುತ್ತೆ ನೋಡಿದ್ರಲ್ಲ. ವಂಗ ಅಂದರೆ ಪಶ್ಚಿಮ ಬಂಗಾಳ, ಉತ್ಕಲ ಅಂದರೆ ಒರಿಸ್ಸಾ, ಗೊತ್ತಾಯ್ತಲ್ಲ. ಸೊ ನೋಡಿ, ಈ ಒಂದು ಉತ್ಕಲ ಪರಿಷತ್ತನ್ನು ಸ್ಥಾಪಿಸಲಾಯಿತು. ಉತ್ಕಲ ಪರಿಷತ್ತನ್ನು ಸ್ಥಾಪಿಸಲಾಯಿತು. ಹಾಗಾದರೆ ಈ ಒಂದು 1903ರಲ್ಲಿ ಉತ್ಕಲ ಪರಿಷತ್ತನ್ನು ಸ್ಥಾಪನೆ ಆಗಿರೋದ್ರಿಂದ ಅವರ ಒಂದು ಹೋರಾಟಕ್ಕೆ ಮತ್ತಷ್ಟು ಸ್ಫೂರ್ತಿ ಸಿಕ್ತು. ಇವರ ಒಂದು ಹೋರಾಟಕ್ಕೆ ಸಾಕಷ್ಟು ಸ್ಫೂರ್ತಿ ಅಂತ ಸಿಕ್ತು. ಈ ಒಂದು ಉತ್ಕಲ ಪರಿಷತ್ತಿನ ಮೂಲಕ ಯಾವ್ಯಾವ ಆ ಪ್ರದೇಶಗಳಲ್ಲಿ ಒರಿಯಾ ಭಾಷೆಯನ್ನು ಮಾತನಾಡ್ತಿದ್ದಾರೆ ಅವರೆಲ್ಲರನ್ನೂ ಕೂಡ ಒಂದು ಕೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಈ ಒಂದು ಉತ್ಕಲ ಪರಿಷತ್ತಿನ ಮೂಲಕ ಮಾಡಲಾಯಿತು. ಜೊತೆಗೆ ಉತ್ಕಲ ಪರಿಷತ್ತು ಈ ಒಂದು ಒರಿಯಾದಲ್ಲಿ ಯಾವ ಕವಿಗಳು ಸಾಹಿತ್ಯವನ್ನು ಬರೀತಾ ಇದ್ರು ಆ ಒಂದು ಸಾಹಿತ್ಯವನ್ನು ಅಭಿವೃದ್ಧಿಯನ್ನು ಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಈ ಒಂದು ಉತ್ಕಲ ಪರಿಷತ್ ಅಂತಕ್ಕಂಥದ್ದು ಮಾಡ್ತಾ ಬಂತು. ಇನ್ನು ನಂತರ ಇದೇ ಸಂದರ್ಭದಲ್ಲಿ 1905ರಲ್ಲಿ ಒಂದು ಘಟನೆ ನಡೆಯುತ್ತೆ. ಅದೇನಪ್ಪ ಅಂತಂದರೆ, 1905ರಲ್ಲಿ ಬಂಗಾಳದಲ್ಲಿ ಲಾರ್ಡ್ ಕರ್ಜನನ್ನು 1905ರಲ್ಲಿ ಬಂಗಾಳದಲ್ಲಿ ಲಾರ್ಡ್ ಕರ್ಜನನ್ನು ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ ಎಂದು ವಿಭಜಿಸಿದ. 1905ರಲ್ಲಿ ಲಾರ್ಡ್ ಕರ್ಜನನ್ನು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಎಂದು ವಿಭಜಿಸಿದ. ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತೇಳ್ಬಿಟ್ಟು ವಿಭಜಿಸಿದ.
ಸೊ ಹಾಗಾದರೆ ಅವನು ಯಾವ ಒಂದು ಹಿನ್ನೆಲೆಯಿಂದ ಅವನು ವಿಭಜನೆ ಮಾಡ್ತಾನಪ್ಪ ಅಂತಂದರೆ, ನೀವು ಆಲ್ರೆಡಿ 4th ಸೆಮಿಸ್ಟ್ರಲ್ಲಿ ಓದಿದ್ದೀರಿ. ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ ಹೇಳ್ಬಿಟ್ಟು ಲಾರ್ಡ್ ಕರ್ಜನ್ ಯಾಕೆ ವಿಭಜನೆ ಮಾಡಿದಪ್ಪ ಅಂದರೆ, ಈ ಒಂದು ಪೂರ್ವ ಬಂಗಾಳ ಇಂದಿನ ಯಾವ ದೇಶ ಆಗಿದೆಯಪ್ಪ? ಬಾಂಗ್ಲಾದೇಶ. ವೆರಿ ಗುಡ್. ಪೂರ್ವ ಬಂಗಾಳ ಇಂದಿನ ಬಾಂಗ್ಲಾದೇಶ. ಪಶ್ಚಿಮ ಬಂಗಾಳ ಇಂದಿನ ನಮ್ಮ ಭಾರತದ ಒಂದು ರಾಜ್ಯ. ಹೌದೇನಪ್ಪ? ಸೊ ಈ ಒಂದು ಪಶ್ಚಿಮ ಬಂಗಾಳ ಇಂದಿನ ನಮ್ಮ ಭಾರತದ ಒಂದು ರಾಜ್ಯ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ, ಲಾರ್ಡ್ ಕರ್ಜನನ್ನು ಬಹುಸಂಖ್ಯಾತರಾಗಿರ್ತಕ್ಕಂಥ ಮುಸ್ಲಿಮರನ್ನು ಪೂರ್ವ ಬಂಗಾಳ ಮತ್ತು ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳನ್ನು ಏನು ಮಾಡ್ದ, ಪಶ್ಚಿಮ ಬಂಗಾಳ ಅಂತ ಹೇಳ್ಬಿಟ್ಟು ವಿಭಜಿಸಿದ. ಪಶ್ಚಿಮ ಬಂಗಾಳ ಅಂತ ಹೇಳ್ಬಿಟ್ಟು ಮತ್ತು ಇದು ಎಲ್ಲ ದೃಷ್ಟಿಯಿಂದ ಆಡಳಿತದ ಅನುಕೂಲಕ್ಕಾಗಿ ಆತ ಏನು ಮಾಡ್ದಪ್ಪ ಅಂದರೆ ವಿಭಜನೆಯನ್ನು ಮಾಡ್ತಾನೆ. ಪೂರ್ವ ಬಂಗಾಳದ ರಾಜಧಾನಿ ಢಾಕಾ ಮತ್ತು ಈ ಒಂದು ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ. ಅರ್ಥಾಯ್ತಲ್ಲ? ಸೊ ಹೀಗೆ ಇದರಿಂದ ಈ ಒಂದು ಸಾಕಷ್ಟು ಸ್ಫೂರ್ತಿಯನ್ನು ಪಡ್ಕೊಂಡ್ರು. ಯಾರು ಪಡ್ಕೊಂಡ್ರು? ಓರಿಯನ್ನರು. ಒರಿಸ್ಸಾ ರಾಜ್ಯದ ರಚನೆಯಲ್ಲಿ ಒರಿಯಾ ಭಾಷೆಯನ್ನು ಮಾತನಾಡ್ತಕ್ಕಂಥ ಎಲ್ಲ ಜನರು ಕೂಡ ಸಾಕಷ್ಟು ಈ ಒಂದು ಸ್ಫೂರ್ತಿಯನ್ನು ಪಡೆದುಕೊಂಡ್ರು. ಸೊ ಆಮೇಲೆ 1908ರಲ್ಲಿ ನೆಕ್ಸ್ಟ್ ಪಾಯಿಂಟ್ ಅಮ್ಮ, 1908ರಲ್ಲಿ ಬಾಲಗಂಗಾಧರ ತಿಲಕ್ರವರು ರಾಯಲ್ ಕಮಿಷನ್ನಿನ ಮುಂದೆ 1908ರಲ್ಲಿ ಬಾಲಗಂಗಾಧರ ತಿಲಕ್ರವರು ರಾಯಲ್ ಕಮಿಷನ್ನಿನ ಮುಂದೆ ಭಾಷಾವಾರು ಪ್ರಾಂತಗಳನ್ನು ರಚಿಸುವುದು ಒಳ್ಳೆಯದೆಂದು ಅಭಿಪ್ರಾಯವನ್ನು ತಿಳಿಸಿದರು. ಸರಿ, ಈಗ ಒಂದು ಕಡೆ ಈಗ ಬಾಲಗಂಗಾಧರ ತಿಲಕ್ರವರು ಲಾಲ್ ಬಾಲ್ ಪಾಲ್ ಕೇಳಿದಿರಲ್ಲಪ್ಪ, ಭಾರತದ ಸ್ವತಂತ್ರ ಚಳವಳಿ ಎಲ್ಲ ಮರ್ತುಬಿಟ್ಟಿದ್ದೀರಲ್ಲ, 4th ಸೆಮಿಸ್ಟ್ರಲ್ಲಿ ಕೇಳಿದಿರಲ್ಲ ಲಾಲ್ ಬಾಲ್ ಪಾಲ್. ಸೊ ಬಾಲಗಂಗಾಧರ ತಿಲಕ್ರವರು ಕೂಡ ಈ ಒಂದು ಭಾಷಾವಾರು ಪ್ರಾಂತಗಳ ಒಂದು ರಚನೆಯಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಸರಿ, ಇನ್ನು ನೆಕ್ಸ್ಟ್ ಲಾರ್ಡ್ ಆರ್ಡಿಂಜನು ಬಂಗಾಳದಿಂದ ಬಿಹಾರ, ಒರಿಸ್ಸಾ, ಒರಿಸ್ಸಾ 1900 ಲಾರ್ಡ್ ಆರ್ಡಿಂಜನು ಬಂಗಾಳದಿಂದ ಬಿಹಾರ, ಒರಿಸ್ಸಾ, ಛೋಟಾ ನಾಗ್ಪುರವನ್ನು ಪ್ರತ್ಯೇಕಿಸಿದ. ಛೋಟಾ ನಾಗ್ಪುರ ದೊಡ್ಡ ಛೋಟಾ ನಾಗ್ಪುರವನ್ನು ಬಂಗಾಳದಿಂದ ಪ್ರತ್ಯೇಕಿಸಿದ.
ಪ್ರತ್ಯೇಕಿಸಿದ. ಈಗ ಏನಾಯ್ತಪ್ಪ, ಸೊ ಈಗ ಭಾಳ ಮುಖ್ಯವಾಗಿ ಈ ಒಂದು ಏನು ಭಾಳ ಮುಖ್ಯವಾಗಿ ಇದು ಕೂಡ ಓರಿಯನ್ನರಿಗೆ, ಒರಿಯ ಭಾಷೆ ಮಾತನಾಡ್ತಕ್ಕಂಥ ಜನರಿಗೆ ಇದು ಸಾಕಷ್ಟು ಸ್ಫೂರ್ತಿಯನ್ನು ನೀಡ್ತು. ಮತ್ತೇನು ಇದು ನಮ್ಮ ಕರ್ನಾಟಕನೂ ಕೂಡ ಏನು ಸಾಮಾನ್ಯ ಇಲ್ಲ, ಹೌದಲ್ವಾ? ಕರ್ನಾಟಕ ಏಕೀಕರಣ ಸುಮಾರು 100 ವರ್ಷಗಳ ಹಿಂದೆ ಅಂದರೆ 1900 ಕಾಲಘಟ್ಟದಿಂದಲೇ ಹೋರಾಟ ಅಂತಕ್ಕಂಥದ್ದು ಆರಂಭ ಆಯಿತು. ಆದರೆ ಅದು 1950 ಈ ಒಂದು 6ರಲ್ಲಿ ಅದು ನೆರವೇರಿತು. ಮತ್ತು ಈಗ ಪ್ರತಿ ವರ್ಷ ನಾವು ನವಂಬರ್ 1 ನಾವು ಏನು ಮಾಡ್ತೀವಪ್ಪ, ಕನ್ನಡ ರಾಜ್ಯೋತ್ಸವ ಅಂತೇಳ್ಬಿಟ್ಟು ಆಚರಣೆ ಮಾಡ್ತೀವಲ್ಲ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಓರಿಯನ್ನರ ಒಂದು ಹೋರಾಟಕ್ಕೆ ನಾವು ಗಮನವನ್ನು ಇಟ್ಟು ನಾವು ನೋಡೋದಾದರೆ, ಓರಿಯನ್ನರ ಒಂದು ಹೋರಾಟಕ್ಕೆ ಸಾಕಷ್ಟು ಈ ಒಂದು ಆಂಗ್ಲ ಅಧಿಕಾರಿಗಳು ಗಮನವನ್ನು ಈ ಒಂದು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಬಂದರು. ಇನ್ನು 1930ರಲ್ಲಿ ನೆಕ್ಸ್ಟ್ 1930ರಲ್ಲಿ ಸೈಮನ್ ಕಮಿಷನ್ನಿನ ಮುಂದೆ ಸೈಮನ್ ಕಮಿಷನ್ನಿನ ಮುಂದೆ ಸಿಂಧು ಮತ್ತು ಒರಿಸ್ಸಾ ಪ್ರಾಂತ್ಯಗಳನ್ನು ರಚನೆ ಮಾಡುವುದು ಅಗತ್ಯವೆಂದು ತಿಳಿಸಿತು. ಸಿಂಧು ಮತ್ತು ಒರಿಸ್ಸಾ ಪ್ರಾಂತ್ಯಗಳನ್ನು ರಚನೆ ಮಾಡುವುದು ಅಗತ್ಯವೆಂದು ತಿಳಿಸಿತು. ಅಗತ್ಯ ಅಂತೇಳ್ಬಿಟ್ಟು ತಿಳಿಸ್ತು. ನೋಡಿ, ಈಗ ಸೈಮನ್ ಆಯೋಗದ ಎದುರುಗಡೆ ಕೂಡ ಸೈಮನ್ ಆಯೋಗ ಭಾರತಕ್ಕೆ ಬರುತ್ತೆ. ಸೊ ಈ ಒಂದು ಸೈಮನ್ ಆಯೋಗ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸೈಮನ್ ಗೋ ಬ್ಯಾಕ್ ಅಂತ ಹೇಳ್ಬಿಟ್ಟು ಚಳುವಳಿಯನ್ನು, ಕಪ್ಪು ಬಾವುಟಗಳನ್ನು ಭಾರತೀಯರೆಲ್ಲರೂ ಕೂಡ ಇದು ಮಾಡ್ತಾಯಿದ್ರು. ಆದರೂ ಕೂಡ ಅವರು ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಭಾರತಾದ್ಯಂತ ಸಂಚರಿಸ್ಬಿಟ್ಟು ಯಾಕೆ ಸೈಮನ್ ಗೋ ಬ್ಯಾಕ್ ಅಂತ ಹೇಳ್ತಾ ಇದ್ರಪ್ಪ? ಸೈಮನ್ ಆಯೋಗದಲ್ಲಿ ಒಬ್ಬ ಭಾರತೀಯ ಇರಲಿಲ್ಲ, ಎಲ್ಲ ಆಂಗ್ಲ ಅಧಿಕಾರಿಗಳಿದ್ರು. ಹಾಗಾಗಿ ಈ ಒಂದು ಸೈಮನ್ ಆಯೋಗವನ್ನು ಇಡೀ ಭಾರತಾದ್ಯಂತ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕೂಡ ಕಪ್ಪು ಬಾವುಟಗಳನ್ನು ಪ್ರದರ್ಶನ ಮಾಡುವುದರ ಮೂಲಕ ಅದರ ಒಂದು ವಿರುದ್ಧ ತಮ್ಮ ಒಂದು ನೋವನ್ನು ಈ ಒಂದು ವ್ಯಕ್ತವನ್ನು ಪಡಿಸ್ತಾ ಬಂದರು ನಮ್ಮ ದೇಶದ ಒಂದು ನಾಯಕರುಗಳು. ಆದರೂ ಕೂಡ ಸೈಮನ್ ಆಯೋಗ ಇಡೀ ಭಾರತಾದ್ಯಂತ ಸಂಚರಿಸ್ಬಿಟ್ಟು ತನ್ನ ವರದಿಯನ್ನು ಸಲ್ಲಿಸುತ್ತೆ. ಮತ್ತು ಈ ಒಂದು ಸೈಮನ್ ಆಯೋಗ ಏನು ಹೇಳುತ್ತಪ್ಪ ಅಂತಂದರೆ, ಸಿಂಧ್ ಪ್ರಾಂತ್ಯ ಮತ್ತು ಒರಿಸ್ಸಾ ಪ್ರಾಂತ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು ತುಂಬಾ ಅಗತ್ಯವಾಗಿದೆ. ಯಾಕೆ ಅಗತ್ಯವಾಗಿದೆಯಪ್ಪ ಅಂತಂದರೆ, ಕಲ್ಕತ್ತಾ 1911ರವರೆಗೆ ಏನಾಗಿತ್ತಪ್ಪ, ಅದು ನಮ್ಮ ಭಾರತದ ರಾಜಧಾನಿಯಾಗಿತ್ತು, ಬ್ರಿಟಿಷ್ ಭಾರತದ ರಾಜಧಾನಿಯಾಗಿತ್ತು. ಆನಂತರ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. ಸೊ ಈ ಒಂದು ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದಾಗ ದೂರದ ದೆಹಲಿಯಿಂದ ಸಾಕಷ್ಟು ದೂರದಲ್ಲಿರ್ತಕ್ಕಂಥ ಅನೇಕ ಪ್ರದೇಶಗಳಿಗೆ ಆಡಳಿತವನ್ನು ನೇರವಾಗಿ ಗಮನವನ್ನು ಕೊಡೋದಕ್ಕಾಗಲ್ಲ. ಆಡಳಿತದ ದೃಷ್ಟಿಯಿಂದ ದೂರದ ಪ್ರದೇಶಗಳನ್ನು ರಾಜ್ಯಗಳನ್ನಾಗಿ ರಚನೆ ಮಾಡ್ತಕ್ಕಂಥದ್ದು ಒಳಿತು ಅಂತಕ್ಕಂಥದ್ದನ್ನು ಸೈಮನ್ ಆಯೋಗ ತನ್ನ ಒಂದು ವರದಿನಲ್ಲಿ ತಿಳಿಸ್ತು. ಇನ್ನು ಸೈಮನ್ ಆಯೋಗ ಯಾವಾಗ ವರದಿಯನ್ನು ತಿಳಿಸ್ತೋ ಆವಾಗ ನೆಕ್ಸ್ಟ್ ಪಾಯಿಂಟು ಸಿಂಧು ಮತ್ತು ಒರಿಸ್ಸಾ ಪ್ರಾಂತ್ಯಗಳನ್ನು ರಚಿಸಲಾಯಿತು. ಸಿಂಧ್ ಮತ್ತು ಒರಿಸ್ಸಾ ಪ್ರಾಂತ್ಯಗಳನ್ನು ರಚಿಸಲಾಯಿತು. ಸೊ ಹಾಗಾದರೆ ಏನು ಈ ಒಂದು ಒರಿಸ್ಸಾ ಪ್ರಾಂತ್ಯವನ್ನು ರಚನೆ ಮಾಡಿದಾಗ, ಆದರೆ ಇದಕ್ಕೆ
ಪ್ರಾಂತ್ಯಗಳನ್ನು ರಚನೆ ಮಾಡಿದ್ರು. ಆದರೆ ರಾಜ್ಯದ ಒಂದು ಸ್ಥಾನಮಾನ ಇನ್ನೂ ಕೂಡ ಅದಕ್ಕೆ ನೀಡಿರೋದಿಲ್ಲ. ಹಾಗಾಗಿ ಮತ್ತೆ ನೆಕ್ಸ್ಟ್ ಪಾಯಿಂಟ್ 1935ರಲ್ಲಿ ಒರಿಸ್ಸಾ ಪ್ರಾಂತ್ಯಕ್ಕೆ ಗವರ್ನರ್ ಜನರಲ್ನನ್ನು ನೇಮಕ ಮಾಡಲಾಯಿತು. 1935ರಲ್ಲಿ ಒರಿಸ್ಸಾ ಪ್ರಾಂತ್ಯಕ್ಕೆ ಗವರ್ನರ್ ಜನರಲ್ನನ್ನು ನೇಮಕ ಮಾಡಲಾಯಿತು. ಮುಂದೆ ನೆಕ್ಸ್ಟ್ ಪಾಯಿಂಟು, ಮುಂದೆ ಸ್ವತಂತ್ರ ನಂತರ ಒರಿಸ್ಸಾ ರಾಜ್ಯವಾಗಿ ರಚನೆಯಾಯಿತು. ಸೊ ಇಲ್ಲಿಗೆ ಈ ಒಂದು ನೆಕ್ಸ್ಟ್ ಪಾಯಿಂಟಮ್ಮ, ಈ ನೆಕ್ಸ್ಟ್ ಪಾಯಿಂಟು ಭಾಷಾವಾರ ಪ್ರಾಂತ್ಯಗಳ ರಚನೆಯಿಂದ ಭಾರತದ ವಿವಿಧ ಭಾಷೆಗಳನ್ನು ಆಡುವಂಥ ಜನರು, ಜಾಗೃತರು ಇದರ ಪ್ರಯುಕ್ತ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳು ರಚನೆಯಾಗಿದೆ. ಇದರ ಪ್ರಯುಕ್ತ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳು ಅಥವಾ ರಾಜ್ಯಗಳು ರಚನೆಯಾಗಿದೆ. ಸೊ ಇದು ಇಲ್ಲಿಗೆ ಫಸ್ಟ್ ಚಾಪ್ಟರ್ ಮುಕ್ತಾಯ ಆಯಿತು. ಮೊದಲನೇ ಒಂದು ಅಧ್ಯಾಯ ಮುಕ್ತಾಯ ಆಯಿತಾ. ಪ್ರಶ್ನೆ ಯಾವ ಥರ ಬರುತ್ತಪ್ಪ ಅಂದರೆ ತುಂಬಾ ಇಂಪಾರ್ಟೆಂಟ್ ನೋಡಿ. ಲಾಸ್ಟ್ ಟೈಮೆಲ್ಲ ಅದು ಭಾಳ ಪ್ರಶ್ನೆ ಕೇಳಿದ್ದ. ದೇಶೀಯ 10 ಮಾರ್ಕ್ಸಿಗಿರುತ್ತೆ. ದೇಶೀಯ ಸಂಸ್ಥಾನಗಳನ್ನು ಒಗ್ಗೂಡಿಸುವಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ಪಾತ್ರವನ್ನು ವಿವರಿಸಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ಪಾತ್ರವನ್ನು ವಿವರಿಸಿ. ಇನ್ನೊಂದು 5 ಮಾರ್ಕ್ಸಿಗೆ ಬರುತ್ತೆ. ಮತ್ತೊಂದು ಪ್ರಶ್ನೆ 5 ಮಾರ್ಕ್ಸಿಗೆ ಅದು ಬರುತ್ತಮ್ಮ. ಆಂಧ್ರ ಪ್ರದೇಶದ ರಚನೆಯನ್ನು ವಿವರಿಸಿ. ಆಂಧ್ರ ಪ್ರದೇಶದ ರಚನೆ. ಕೆಲವೊಂದು ಸಲ ಆಂಧ್ರ ಮತ್ತು ಒರಿಸ್ಸಾದ ರಚನೆಯನ್ನು ವಿವರಿಸಿ. ಪ್ರಶ್ನೆ ಯಾರಾದರೂ ಕೇಳಿ.
5 ಮಾರ್ಕ್ಸಿಗಿದು ಗೊತ್ತಾಯ್ತಲ್ಲ. ಸೊ ದೇಶೀಯ ಸಂಸ್ಥಾನಗಳ ವಿಲೀನದಲ್ಲಿ ಈ ಒಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ಒಂದು ಪಾತ್ರ. ಹಾಗಾದರೆ ದೇಶೀಯ ಸಂಸ್ಥಾನಗಳು ಭಾಳ ಸುಮಾರು 562 ಸಂಸ್ಥಾನಗಳಿದ್ದು ಅಂಥ ಸಂಸ್ಥಾನಗಳು ಎಲ್ಲವನ್ನು ಕೂಡ ಒಗ್ಗೂಡಿಸ್ತಾರೆ. ಆದರೆ ಈ ಒಂದು ಲಕ್ಷದ್ವೀಪ, ಜುನಾಗಢ ಮತ್ತು ಈ ಒಂದು ಆಂಧ್ರ, ಈ ಒಂದು ಹೈದರಾಬಾದಿನ ನಿಜಾಮ, ನಂತರ ಕಾಶ್ಮೀರ, ಸೊ ಇವುಗಳು ಮಾತ್ರ ಒಂದು ಸ್ವಲ್ಪ ಸಾಕಷ್ಟು ಸಮಸ್ಯೆಗಳನ್ನು ಉದ್ಭವ ಮಾಡ್ತವೆ. ಆದರೂ ಕೂಡ ಇವೆಲ್ಲವನ್ನು ಕೂಡ ಒಗ್ಗೂಡಿಸ್ಬಿಟ್ಟು ಅಖಂಡ ಭಾರತದ ಒಂದು ರಚನೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರಿಗೆ ಸಲ್ಲುತ್ತೆ. ಕೆಲವೊಂದು ಸಲ ಮತ್ತೊಂದು ಸಲ ಪ್ರಶ್ನೆ ಯಾವ ಥರ ಕೇಳ್ತಪ್ಪ ಅಂದರೆ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ರವರ ವ್ಯಕ್ತಿತ್ವವನ್ನು ವಿಮರ್ಶಿಸಿ. ಪ್ರಶ್ನೆ ಯಾಗಾದರೆ ಕೇಳಿ, ಅರ್ಥ ಆಯ್ತಲ್ಲ. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ರವರ ವ್ಯಕ್ತಿತ್ವವನ್ನು ವಿಮರ್ಶಿಸಿ. ಯಾವ ಥರ ಪ್ರಶ್ನೆ ಅಂತ ಕೇಳಿದ್ರೆ, ನೀವು ನಮ್ಮ ಒಂದು ದೇಶೀಯ ಸಂಸ್ಥಾನಗಳ ಒಂದು ಹೋರಾಟದಲ್ಲಿ ಅವರ ಒಂದು ಪಾತ್ರವನ್ನು ವಿವರಿಸ್ತಕ್ಕಂಥದ್ದು. ಸರಿ, ನಂತರ ನಿಮಗೆ ಗೊತ್ತೇ ಇದೆ ಈ ಒಂದು ನೆಹರು ಯುಗ. ಇನ್ನು ನಂತರ ನೆಹರೂರವರು ಹೇಗೆ ಈ ಒಂದು ಭಾರತದಲ್ಲಿ ಆಡಳಿತವನ್ನು ನಡೆಸಿದರು. ಸುದೀರ್ಘ ಸುಮಾರು 17 ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ನಡೆಸ್ತಾರೆ. ಈ ಒಂದು ಆಳ್ವಿಕೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗಂಭೀರ ಸಮಸ್ಯೆಗಳನ್ನು ಹೋಗಲಾಡಿಸ್ಬಿಟ್ಟು ದೇಶವನ್ನು ಮುನ್ನಡೆಸ್ತಕ್ಕಂಥ ಒಂದು ಕೆಲಸವನ್ನು ನೆಹರೂರವರು ಮಾಡ್ತಾರೆ. ಸೊ ಅವರ ಕಾಲದಲ್ಲಿ ಪಂಚವಾರ್ಷಿಕ ಯೋಜನೆಗಳು, ದೇಶ ಅನೇಕ ಆಹಾರದ ಸಮಸ್ಯೆ ಅಂತಕ್ಕಂಥದ್ದು, ಏಳತೀರದ ಬಡತನ, ಈ ಎಲ್ಲ ಸಮಸ್ಯೆಗಳು ನಮ್ಮ ದೇಶದಲ್ಲಿ ತಾಂಡ ಮಾಡ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡುತ್ತೆ. ಸೊ ಹಾಗಾಗಿ ಅವರ ಒಂದು ಆಡಳಿತದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಇದೇ ಸಂದರ್ಭಕ್ಕೆ ರಷ್ಯಾದ ಒಂದು ಗುಣ, ಈ ಕಡೆ ಅಮೆರಿಕದ ಒಂದು ಗುಣ, ಈ ಕಡೆ ಶೀತಲ ಸಮರ ಅಂತಕ್ಕಂಥದ್ದು ಆರಂಭ ಆಗುತ್ತದೆ. ಆಗತಾನೆ 2ನೇ ಮಹಾಯುದ್ಧ ಮುಕ್ತಾಯ ಆಗಿರುತ್ತೆ. ಹಾಗಾಗಿ 2 ಬಲಿಷ್ಠ ರಾಷ್ಟ್ರಗಳು ಪ್ರಪಂಚದಲ್ಲಿ ಉದಯಾಗಿರ್ತವೆ. ಅವು ಯಾವುವು ಅಂದರೆ, ಒಂದು ರಷ್ಯಾ, ಮತ್ತೊಂದು ಅಮೆರಿಕ. ಸೊ ಇವುಗಳ ಮಧ್ಯೆ ಈ ಒಂದು ಶೀತಲ ಸಮರ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನೆಹರೂರವರು ಅವರು ಬೇಕು, ಇವರು ಬೇಕು, ಇವರಿಂದಲೂ ಒಳ್ಳೆ ಅಂಶ ನಾವು ತೆಗೆದುಕೊಳ್ಳೋದು, ಅವರಿಂದಲೂ ಕೂಡ ಒಳ್ಳೆ ಅಂಶಗಳನ್ನು ತೆಗೆದುಕೊಳ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಒಂದು ತಟಸ್ಥ ನೀತಿಯನ್ನು ಅನುಸರಿಸ್ತಾ ಬರ್ತಾರೆ. ಅದನ್ನೆಲ್ಲವನ್ನು ಕೂಡ ಮುಂದಿನ ತರಗತಿನಲ್ಲೇ ನೋಡೋಣಂತೆ. ಆಯ್ತಲ್ಲಪ್ಪ? ಸರಿ, ಈಗ ಹಾಗಾದರೆ ಅರ್ಥ ಆಯ್ತಲ್ಲ ನಮ್ಮ ಮಂಜುಳಾ ಅವರೇ? ಸೊ ಹ್ಞೂನಪ್ಪ, ಫಸ್ಟಿನ ಚಾಪ್ಟ್ರ್ ಮುಗೀತು. ಸೊ ಈಗ